ಜಮ್ಮು ಕಾಶ್ಮೀರದಲ್ಲಿ ಸೇನಾ ಟ್ರಕ್ ಪ್ರಪಾತಕ್ಕೆ ಬಿದ್ದು 5 ಜನರು ಸೈನಿಕರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ 3 ರಾಜ್ಯದ ಸೈನಿಕರೇ ಆಗಿದ್ದು, ಇಂದು ಅವರ ಪಾರ್ಥಿವ ಶರೀರ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿವೆ. ಬೆಳಗಾವಿ ತಾಲೂಕಿನ ಸಾಂಬ್ರಾದ ಯೋಧ ದಯಾನಂದ್ ತಿರ್ಕನ್ನವರ್ ಸೇರಿ 3 ವೀರ ಯೋಧರ ಕಳೆಬರಹ ಜಮ್ಮು ಕಾಶ್ಮೀರದಿಂದ ನಾಗೂರದಿಂದ ಬೆಳಗಾವಿ ಏರ್ಪೋರ್ಟ್ಗೆ ಆಗಮಿಸಿತು. ಸಾಂಬ್ರಾ ವಿಮಾನ ನಿಲ್ದಾಣದ ಗೇಟ್ ಮುಂದುಗಡೆ ಯೋಧರ ಪಾರ್ಥಿವ ಶರೀರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕುಂದಾಪುರದ ಕೋಟೇಶ್ವರ, ಬೀಜಾಡಿಯ ಅನೂಪ್, ಬಾಗಲಕೋಟೆಯ ಮಹೇಶ್ ಮರಿಕೊಂಡ ಹಾಗೂ ಬೆಳಗಾವಿಯ ದಯಾನಂದ್ ತಿರ್ಕನ್ನವರ್ ಈ 3 ಯೋಧರ ಕಳೆಬರಹ ಈಗಾಗಲೇ ರಾಜ್ಯವನ್ನ ತಲುಪಿವೆ. ಇಂದು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಗಣ್ಯರಿಂದ ಅಗಲಿದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುತ್ತದೆ. ಬಳಿಕ ಹುತಾತ್ಮ ಯೋಧರ ಕಳೆಬರಹಗಳನ್ನು ಕುಟುಂಬಸ್ಥರಿಗೆ ಸೇನಾ ಅಧಿಕಾರಿಗಳು ಹಸ್ತಾಂತರ ಮಾಡಲಿದ್ದು, ನಂತರ ಮರಾಠಾ ಲೈಟ್ ಇನ್ಫೆಂಟ್ರಿಯಿಂದ ರಸ್ತೆ ಮಾರ್ಗದ ಮೂಲಕ ಹುಟ್ಟೂರಿನತ್ತ ಯೋಧರ ಕಳೆಬರಹಗಳು ತೆಗೆದುಕೊಂಡು ಹೋಗಲಾಗುತ್ತದೆ. ಇನ್ನು ಸಾಂಬ್ರಾ ಗ್ರಾಮದ ಪ್ರಾಥಮಿಕ ಮರಾಠಿ ಶಾಲೆಯಲ್ಲಿ ಅದೇ ಗ್ರಾಮದ ಯೋಧ ದಯಾನಂದ್ ಅವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಮಧ್ಯಾಹ್ನ 1 ಗಂಟೆಯ ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ.